ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರು, ಶ್ರೀ ಉಜ್ವಲ ಆಯುರ್ವೇದ ಆಸ್ಪತ್ರೆ ಮತ್ತು ಫಾರ್ಮಸ್ಯೂಟಿಕಲ್ಸ್, ಜಗಳೂರು. ಶಾಖೆಗಳು ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಹಾಸನ. ಇವತ್ತು ನಾನು ಈ ಮಕ್ಕಳಾಗ್ದಲೇ ಇರೋದಕ್ಕೆ ಏನೇನು ಯಾವ ಸಮಯದಲ್ಲಿ ನೀವು ಸಂಭೋಗ ಮಾಡಬೇಕು, ಯಾವ ಟೈಮಲ್ಲಿ ನೀವು ಸಂಭೋಗ ಕ್ರಿಯೆ ಮಾಡೋ ಟೈಮಲ್ಲಿ ಏನೆಲ್ಲ ಮುಂಜಾಗ್ರತೆ ತಗೋಬೇಕು, ಯಾವೆಲ್ಲ ನೀವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ಕೆಲವೊಬ್ಬರಿಗೆ ಅಂಡಾಣು ಮತ್ತು ವೀರಾಣು ಎರಡೂ ನಾರ್ಮಲ್ ಆಗಿರುತ್ತೆ, ಅಂಡಾಶಯ ನಾರ್ಮಲ್ ಆಗಿರುತ್ತೆ. ಅಂದರೆ ಇಬ್ಬರು ಹೆಲ್ದಿ ಆಗಿರ್ತೀರ, ಆದರೂ ಮಕ್ಕಳಾಗಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ. ಎಷ್ಟೆಲ್ಲ ಶ್ರಮ ಪಟ್ಟಿರ್ತೀರ, ಏನೆಲ್ಲ ದುಡ್ಡು ಖರ್ಚು ಮಾಡಿರ್ತೀರ, ಆದರೆ ಕೆಲವೊಂದು ಸಿಂಪಲ್ ಮಿಸ್ಟೇಕ್ಸ್ಗಳಿಂದ ನಿಮಗೆ ಮಗುನೇ ಆಗಲ್ಲ ಅನ್ನೋ ಥರ ಆಗ್ತಾ ಇರುತ್ತೆ. ಯಾವೆಲ್ಲ ಯಾವ ರೀತಿ ನಾವು ಆ ಟೈಮಲ್ಲಿ ಯಾವ ರೀತಿ ಪ್ರಿಪೇರ್ ಆಗಬೇಕು, ಮತ್ತು ಸಂಭೋಗ ಮಾಡೋ ಟೈಮಲ್ಲಿ ನೀವು ಯಾವ ರೀತಿ ಮೆಂಟಲಿ ಮತ್ತು ಫಿಸಿಕಲಿ ಇರಬೇಕು, ಯಾವ ಟೈಮ್ ಆಫ್ ಇಂಟರ್ಕೋರ್ಸ್ ತುಂಬ ಇಂಪಾರ್ಟೆಂಟು ಅನ್ನೋದನ್ನ ನಾನು ಸೈಂಟಿಫಿಕ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಟೈಮಲ್ಲಿ ನೀವು ಸಂಭೋಗ ಮಾಡಿದ ತಕ್ಷಣ ನಿಮ್ಮ ಮಗು ಆಗಲ್ಲ. ಹಂಗಾಗಿ ಎಲ್ಲ ಸಂಪ್ರದಾಯದಲ್ಲಾಗಿರ್ಬೋದು, ಎಲ್ಲ ಪದ್ಧತಿನಲ್ಲಾಗಿರ್ಬೋದು, ಸಾಯಂಕಾಲ ಅಥವಾ ರಾತ್ರಿನೇ ನೀವು ಸಂಭೋಗ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಈ ಓಮ್ ಇದೆಯಲ್ವಾ, ಓಮ್ ಅದು ಓವ್ಯುಲೇಷನ್ ಆಗ್ಬಿಟ್ಟು ಓಮ್ ರಪ್ಚರ್ ಆಗಬೇಕು ಅಂತ ಹೇಳಿದ್ರೆ, ಅಂದ್ರೆ ಓಮ್ ರಪ್ಚರ್ ಆಗೋದು, ಓಮ್ ಹೊರಗಡೆ ಬರೋದು 5 ರಿಂದ 7 ಗಂಟೆ ಟೈಮಲ್ಲಿ, ಅದು ಸಂಜೆ 5 ರಿಂದ 7 ಗಂಟೆ ಟೈಮಲ್ಲಿ ಅಂತ ಹೇಳ್ಬೋದು. ಹಂಗಾಗ್ಬಿಟ್ಟು ಅದು ಹೊರಗಡೆ ಬಂದು ಆಂಫುಲಾಗೆ ಬರುವಾಗ, ಅಂದ್ರೆ ಆಂಫುಲ ಅಂತ ಹೇಳಿದ್ರೆ ಈ ಇದಿರುತ್ತಲ್ವಾ ಗರ್ಭಾಶಯ, ನೀವು ನೋಡಿರ್ತೀರ, ಗರ್ಭಾಶಯ ಆದ್ಮೇಲೆ ಒಂದು ಕೈ ತರ ಇರುತ್ತೆ, ಆ ಕೈಯಲ್ಲಿ ಒಂದು ಜಾಗ ಇರುತ್ತೆ, ಅದಕ್ಕೆ ಆಂಫುಲ ಅಂತ ಹೇಳ್ತೀವಿ. ಆ ಜಾಗಕ್ಕೆ ಬಂದಾಗ ಸ್ಪರ್ಮ್ ಬಂದು ಫ್ಯೂಸ್ ಆಗಿ ಅವಾಗ ನಿಮ್ಗೆ ಮಗು ಆಗತ್ತೆ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ಟು ಬೇರೆ ಯಾವಾಗ್ಲೇ ನೀವು ಸಂಭೋಗ ಮಾಡಿದ್ರು ಆಗಲ್ಲ. ಹಂಗಾಗಿ ಆ ಓವ್ಯುಲೇಷನ್ ಡೇ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಟೈಮಲ್ಲಿ ಅಂದ್ರೆ ನೀವು ಟೈಮನ್ನ ಬಂದಾಗ ನೀವು ಮಧ್ಯರಾತ್ರಿ ಅಂದ್ರೆ ರಾತ್ರಿ 9 ಗಂಟೆಗೆ ಒಂದ್ಸರಿ ಅಥವಾ 9 ಗಂಟೆ ಮೇಲ್ ಒಂದ್ಸರಿ ನೀವು ಸಂಭೋಗ ಮಾಡಬೇಕು. ಆಮೇಲೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದ್ರೆ ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆವರೆಗೂ ಅಂತ ಹೇಳ್ಬೋದು. ಇನ್ನು 4-4:15 5-5 ಒಳಗಡೆ ನೀವು ಒಂದ್ಸರಿ ಸಂಭೋಗ ಮಾಡ್ಬೇಕಾಗತ್ತೆ. ಅವಾಗ ನಿಮಗೆ ಮಗು ಆಗತ್ತೆ ಅಂತ ಹೇಳ್ಬೋದು. ಓಕೆ, ಆ ಟೈಮಲ್ಲೇ ಯಾಕೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸೈಂಟಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೀನಿ. ಜೊತೆಗೆ ಓವ್ಯುಲೇಷನ್ ಯಾವಾಗ, ಇವಾಗ ಫಾರ್ ಎಕ್ಸಾಂಪಲ್ ಮುಟ್ಟಾಗಿದ ಮೇಲಿಂದ ಮುಟ್ಟು ಮತ್ತೆ ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗೋವರೆಗೂ ನಮಗೆ ಯಾವಾಗ ಮಾಡಿದ್ರು ಸಂಭೋಗ ಮಾಡಿದ್ರು ನಮ್ಮ ಮಕ್ಕಳಾಗತ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಓವ್ಯುಲೇಷನ್ ಡೇ ಅಂತ ಇರುತ್ತೆ. ಅಂದ್ರೆ ಆ ಓವ್ಯುಲೇಷನ್ ಡೇ ನಲ್ಲಿ ಈ ಅಂಡಾಣು ಇದೆಯಲ್ಲ, ಆ ಅಂಡಾಣುಗಳು ಬದುಕಿರೋದು ಒಂದೇ ಒಂದ್ ದಿನ ಮಾತ್ರ. ಅದು 12 hours ಇಂದ 24 hours ವರೆಗೂ ಅಷ್ಟೇ. ಅಂದ್ರೆ 12 ಗಂಟೆಯಿಂದ 24 ಗಂಟೆ ಒಳಗಡೆ ಆ ಎಗ್ಗು ಸ್ಪಾಯಿಲ್ ಆಗೋಗ್ಬಿಡುತ್ತೆ. ಆಮೇಲೆ ನೀವು ಏನೇ ಮಾಡಿದ್ರು ನಿಮಗೆ ಮಗು ಆಗಲ್ಲ, ಅಥವಾ ಸಂಭೋಗ ಮಾಡಿದ್ರು ಸುಮ್ಮನೆ ವೇಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಗು ಟ್ರೈ ಮಾಡ್ತಾರೆ ಅವರು. ಓಕೆ, ಹಂಗಾಗ್ಬಿಟ್ಟು ನೀವು ಓವ್ಯುಲೇಷನ್ ಡೇ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 28 ದಿನ ಸೈಕಲ್ ಇರುತ್ತೆ ಅಂತ ಅನ್ಕೊಳ್ಳಿ. ಆ 28 ದಿನ ಸೈಕಲ್ ಇರೋರು ಅಂದ್ರೆ ಒಂದು ಡೇ ಇಂದ 28 ದಿನದವರೆಗೂ ನೀವು ಪ್ರತಿ 28 ದಿನಕ್ಕೊಂದ್ಸರಿ ನಿಮಗೆ ಮುಟ್ಟಾಗ್ತಾ ಇದೆ ಅಂತ ಅನ್ಕೊಳ್ಳಿ. ಅದು ನಿಮಗೆ 28 ದಿನದ ಸೈಕಲ್ ಅಂತ ಹೇಳ್ಬೋದು. ಕೆಲವೊಬ್ರಿಗೆ 29 ದಿನ ಇರುತ್ತೆ, 30 ದಿನ ಇರುತ್ತೆ, 31, 32 ದಿನದವರೆಗೂ ಇರುತ್ತೆ. ನಿಮ್ಮದು ಎಷ್ಟು ದಿನದ ಸೈಕಲ್ ಅಂತ ನೋಡ್ಕೊಳ್ಳಿ. ಆಮೇಲೆ ಆ ಸೈಕಲ್ ಇಂದ ಅಂದ್ರೆ ಲಾಸ್ಟ್ ಡೇ ಇಂದ, ಫಾರ್ ಎಕ್ಸಾಂಪಲ್ 28ನೇ ದಿನದಲ್ಲಿ ನೀವು ಪೀರಿಯಡ್ಸ್ ಆಗತ್ತೆ ಅಂತ ಹೇಳಿದ್ರೆ, ಆ 28 ದಿನದಿಂದ 14 ಗಂಟೆ ಮೈನಸ್ ಮಾಡ್ಕೊಳ್ಳಿ. ಅಂದ್ರೆ 14ನೇ ದಿನ ನಿಮ್ದು ಓವ್ಯುಲೇಷನ್ ಡೇ ಅಂತ ಅನ್ಕೊಳ್ಳಿ. ಜೊತೆಗೆ 29ನೇ ದಿನ ಇತ್ತು ಅಂತ ಹೇಳಿದ್ರೆ -14 ಮಾಡಿದ್ರೆ 15ನೇ ದಿನ. 30ನೇ ದಿನ ಇತ್ತು ಅಂತ ಹೇಳಿದ್ರೆ -14 ಮಾಡ್ಕೊಂಡ್ರೆ 16ನೇ ದಿನ. ಈ ರೀತಿ 14 ದಿನನ ಕಳ್ಕೊಂಡ್ಬಿಟ್ಟು ಅವತ್ತಿನ ದಿನ ಏನ್ ಬರುತ್ತಲ್ಲ, ಅದು ನಿಮ್ದು ಎಕ್ಸಾಕ್ಟ್ ಓವ್ಯುಲೇಷನ್ ಡೇ ಅಂತ ಹೇಳ್ಬೋದು. ಅವತ್ತು ನಿಮ್ದು ಓಮ್ ಅಥವಾ ಈ ಅಂಡಾಣು ಇರುತ್ತಲ್ಲ, ಅದು ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ನೀವು ಸಂಭೋಗ ಮಾಡಿದ್ರೆ, ಅದನ್ನ ನಾನು ಟೈಮ್ ಹೇಳ್ಕೊಟ್ಟಿನಿ, ಅವತ್ತಿನ ದಿನ ರಾತ್ರಿ ನೀವು ಸಂಭೋಗ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮಗು ಆಗತ್ತೆ ಅಂತ ಹೇಳ್ಬೋದು. ಇನ್ನೂ ಪರ್ಫೆಕ್ಟ್ ಆಗಿ ಹೆಂಗೆ ಐಡೆಂಟಿಫೈ ಮಾಡ್ಕೋಬೇಕು ನಮ್ದು ಯಾವಾಗ ಓವ್ಯುಲೇಷನ್ ಡೇ ಅಂತಂದ್ರೆ, ಓವ್ಯುಲೇಷನ್ ಕಿಟ್ ಅಂತ ಬರುತ್ತೆ. ಆ ಓವ್ಯುಲೇಷನ್ ಕಿಟ್ ಅಲ್ಲಿ ನೀವು ಹೆಂಗೆ ಪ್ರೆಗ್ನೆನ್ಸಿ ಟೆಸ್ಟ್ ಹೆಂಗ್ ಮಾಡ್ಕೊಳ್ತೀರೋ ಅದೇ ರೀತಿನೇ ಯೂರಿನ್ ನ ತಗೊಂಡ್ಬಿಟ್ಟು, ಅಂದ್ರೆ ಯೂರಿನ್ ಪಾಸ್ ಮಾಡುವಾಗ ಮಿಡ್ಲ್ ಯೂರಿನ್ ಅಂದ್ರೆ ಸ್ವಲ್ಪ ಪಾಸ್ ಮಾಡಿ, ಆಮೇಲೆ ಫುಲ್ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಆ ಯೂರಿನ್ ನ ತಗೊಂಡು ಒಂದ್ ಸ್ಟ್ರಿಪ್ ಇರುತ್ತೆ, ಅದ್ರಲ್ಲಿ 1-2 ಹನಿ ಹಾಕ್ಬೇಕು. ಹಾಕೋದ್ರಿಂದ ಅಲ್ಲೊಂದು ಲೈನ್ ಬರುತ್ತೆ.
ಅಂದ್ರೆ 2 ಲೈನ್ ಬರುತ್ತೆ. ಡಾರ್ಕ್ ಲೈನ್ ಯಾವಾಗ ಬರುತ್ತಲ್ಲ ಅವತ್ತಿನ ದಿನ ನಿಮಗೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ. ಇವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಲ್ವಾ, ಬೆಳಗ್ಗೆ ಅದೇ ಟೈಮಲ್ಲಿ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ. ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗಡೆ ಒಂದ್ಸರಿ ಟೆಸ್ಟ್ ಮಾಡಬೇಕು. ಅವಾಗ ಯಾವಾಗ ಡಾರ್ಕ್ ಲೈನ್, 2 ಡಾರ್ಕ್ ಲೈನ್ ಬರುತ್ತಲ್ಲ ಅದು ಓವ್ಯುಲೇಷನ್ ಡೇ ಅಥವಾ LH ಸರ್ಜ್ ಅಂತ ಹೇಳ್ತೀವಿ. ಆ LH ಸರ್ಜ್ ಜಾಸ್ತಿ ಆದಾಗ ಓವ್ಯುಲೇಷನ್ ಆಗುತ್ತೆ ಅಥವಾ ಅಂಡಾಣು ಹೊರಗಡೆ ಬರುತ್ತೆ ಅಂತ ಹೇಳ್ಬೋದು. ಹಂಗಾಗಿ ಆ ಟೈಮ್ ಅಲ್ಲಿ ನೀವು ಅಂದ್ರೆ ಅವತ್ತಿನ ದಿನ ರಾತ್ರಿ ನೀವು ಸಂಭೋಗ ಮಾಡ್ಬೇಕಾಗತ್ತೆ. ಅದು ಯಾವಾಗಾರ ಬರ್ಲಿ, ಇವಾಗ 11ನೇ ದಿನ ಬರಲಿ, 12ನೇ ದಿನ ಬರಲಿ, 13ನೇ ದಿನ ಬರಲಿ, 14ನೇ ದಿನ ಬರಲಿ, ನೀವೊಂದು ಐಡೆಂಟಿಫಿಕೇಶನ್ಗೆ ನಾನು ಹೇಳ್ಕೊಟ್ಟೆ ಯಾವ ಡೇನಲ್ಲಿ ನಿಮಗೆ ಓವ್ಯುಲೇಷನ್ ಆಗ್ಬಹುದು ಅಂತ. ಆದ್ರೆ ಆ ಓವ್ಯುಲೇಷನ್ ಡೇನು ಇವಾಗ 11 ದಿನ ಅಥವಾ 12 ದಿನದಿಂದ ನೀವು ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ. 5 ಸ್ಟ್ರಿಪ್ ಇರುತ್ತೆ ಒಂದು ಕಿಟ್ ಅಲ್ಲಿ. ಆ 5 ಸ್ಟ್ರಿಪ್ ನಲ್ಲಿ ದಿನ ಒಂದೊಂದ್ಸರಿ ಟೆಸ್ಟ್ ಮಾಡ್ಬಿಟ್ಟು ಯಾವತ್ತು ನಿಮಗೆ ಡಾರ್ಕ್ ಲೈನ್ ಬರುತ್ತಲ್ಲ ಅವತ್ತಿನ ದಿನ ರಾತ್ರಿ ಹಬ್ಬ ತರನೇ ಮಾಡ್ಬೇಕು ಅಂತಾನೆ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಒಂದು ಅತಿಥಿ ಬರೋದಲ್ವಾ, ಯಾರಾದ್ರೂ ಬೇರೆಯವ್ರು ಮನೆಗೆ ಬರ್ತಾರೆ ಅಂದ್ರೆ ಸಂಭ್ರಮದಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಷ್ಟೆಲ್ಲ ಖುಷಿಯಾಗಿರ್ತೀವಲ್ವಾ, ಅದೇ ರೀತಿನೇ ಅವತ್ತಿನ ದಿನ ನೀವು ಯಾವುದೇ ತರ ಕೆಲಸ ಇದ್ದು ಯಾವುದೇ ತರ ಆಫೀಸ್ಗೆ ಹೋಗೋದಿದ್ರು ನೀವು ರಜೆ ಹಾಕ್ಬಿಟ್ಟು ಅವತ್ತಿನ ದಿನ ಫುಲ್ ಫ್ರೆಶ್ ಆಗಿ ನೀವು ಬೇಕಾದ್ರೆ ಹೊರಗಡೆ ಹೋಗಿ, ನೀವು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ರೆಸಾರ್ಟ್ ಬುಕ್ ಮಾಡ್ಕೊಳ್ತೀರಾ ಅಥವಾ ಯಾವ್ದಾದ್ರು ಹೋಟೆಲ್ಗೆ ಹೋಗ್ತೀರಾ, ನಿಮಗೆ ಎಲ್ಲಿ ಫ್ರೆಶ್ ಅನ್ಸುತ್ತೆ, ಎಲ್ಲಿ ಕಾಮ್ ಅನ್ಸುತ್ತೆ ಅವತ್ತಿನ ದಿನ ನೀವು ಸ್ಪೆಂಡ್ ಮಾಡಿಬಿಟ್ಟು ನೀವು ರಾತ್ರಿ ನಾನು ಹೇಳ್ದಂಗೆ ಸಂಭೋಗ ಮಾಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಮಗು ಆಗುತ್ತೆ ಅಂತಾನೆ ಹೇಳ್ಬೋದು. ಅಥವಾ ನಂಗೆ ಅಷ್ಟೆಲ್ಲ ಏನು ದುಡ್ಡಿಲ್ಲ ಡಾಕ್ಟ್ರೆ, ನಾವು ಮನೇಲೇ ಮಾಡ್ಕೊಳ್ತೀವಿ ಅಂದ್ರೆ ಖಂಡಿತವಾಗ್ಲೂ ಮಾಡಿ. ಆದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ ತುಂಬಾ ಫ್ರೆಶ್ ಆಗಿ ತುಂಬಾ ಕೂಲ್ ಆಗಿರಿ. ಯಾವುದೇ ಕಾರಣಕ್ಕೂ ಜಗಳ ಮಾತ್ರ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಆ ಫೀಲಿಂಗ್ಸ್ ಮತ್ತೆ ಎಫೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಪೀರಿಯಡ್ಸ್ ಟೈಮ್ ಇದೆಯಲ್ಲ, ಅಂದ್ರೆ ಆ 5 ದಿನ 3 ದಿನ ಏನಿರುತ್ತಲ್ಲ ಮುಟ್ಟಿನ ದಿನ ಅಂತೂ ನೀವು ರಾಣಿರ್ ತರನೇ ಇರಬೇಕು. ಯಾವುದೇ ಕಾರಣಕ್ಕೂ ಜಗಳ ಮಾಡ್ಕೊಂಡೆ, ಮೆಂಟಲಿ ಡಿಸ್ಟರ್ಬ್ ಮಾಡ್ಕೊಂಡೆ ಅಥವಾ ಡಿಪ್ರೆಷನ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಓವ್ಯುಲೇಷನ್ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಆ ದಿನನೂ ಇಂಪಾರ್ಟೆಂಟು, ಆ 5 ದಿನ ಅಥವಾ 3 ದಿನನೂ ಇಂಪಾರ್ಟೆಂಟು, ಮತ್ತೆ ಆ ಓವ್ಯುಲೇಷನ್ ಡೇನು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಆ ಓವ್ಯುಲೇಷನ್ ಡೇ ಇದೆಯಲ್ಲ ಅವತ್ತು ಸಂಭೋಗ ಮಾಡೋದಕ್ಕಿಂತ ಮುಂಚೆ ನೀವು ಮನೆದೇವ್ರ ಪ್ರಾರ್ಥನೆ ಮಾಡ್ಕೋಬಹುದು, ಆಮೇಲೆ ದೇವ್ರ ಪೂಜೆ ಮಾಡ್ಕೋಬಹುದು, ಆಮೇಲೆ ಅದ್ರ ಜೊತೆಗೆ ನೀವು ಸ್ನಾನ ಮಾಡ್ಬೋದು. ಎಕ್ಸ್ಪೆಷಲಿ ತಣ್ಣೀರಲ್ಲಿ ಸ್ನಾನ ಮಾಡಬೇಕು. ಏನೋ ಗಂಡು ಮತ್ತೆ ಹೆಣ್ಣು ಇಬ್ರು ತಣ್ಣೀರಲ್ಲಿ ಸ್ನಾನ ಮಾಡಿ. ಆಮೇಲೆ ಅದ್ರ ಜೊತೆಗೆ ಈ ಯೋನಿ ಭಾಗನ ಈ ಸೋಡಾ ನೀರ್ ಬರುತ್ತೆ ಅದರಿಂದ ಅಂದ್ರೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ನೀರಲ್ಲಿ ಅದನ್ನ ವಾಶ್ ಮಾಡ್ಕೊಳ್ಳಿ. ಅವಾಗ್ಲೂ ಕೂಡ ಅಲ್ಲಿ ಆಲ್ಕಲೈನ್ ಮೀಡಿಯಾ ಅಂತ ಹೇಳ್ತೀವಿ, ಯೋನಿ ಭಾಗದಲ್ಲಿ ಆಸಿಡ್ ಕಂಟೆಂಟ್ ಉತ್ಪತ್ತಿ ಆಗೋ ತರ ಇರುತ್ತೆ. ಹಂಗಾಗ್ಬಿಟ್ಟು ನೀವು ಅಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅಥವಾ ಏನೂ ಇಲ್ಲ ಅಂದ್ರೆ ಬರೀ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ. ಅವಾಗ ಹೆಲ್ದಿ ಸ್ಪರ್ಮ್ ಹೋಗಿ ಫ್ಯೂಸ್ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ನೀವು ಆ ಟೈಮಲ್ಲಿ ಏನು ನಾನು ಹೇಳ್ದಂಗೆ ರಾತ್ರಿ 9 ಗಂಟೆಯಿಂದ 9 ಗಂಟೆ ಅಥವಾ 10 ಗಂಟೆಗೆ ಒಂದ್ಸರಿ, ಬೆಳಗ್ಗೆ ಒಂದ್ಸರಿ ನೀವು ಸಂಭೋಗ ಮಾಡ್ಬೇಕಾಗತ್ತೆ 2 ಟೈಮು. ಆಮೇಲೆ ಗಂಡು ಮಕ್ಕಳು ಯೂಶಲಿ ಈ ಕಾಫಿ ಇರುತ್ತಲ್ವಾ, ಕಾಫಿನ ಕುಡೀರಿ. ಯಾಕಂದ್ರೆ ಕಾಫಿ ಕುಡಿಯೋದ್ರಿಂದ ಕಂಪ್ಲೀಟ್ ಎಜಾಕ್ಯುಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಹಂಗಾಗಿ ನೀವು ಬೆಳಗ್ಗೆ ಅಂದ್ರೆ ಆ ಟೈಮಲ್ಲಿ ಒಂದ್ಸರಿ ತಣ್ಣೀರಲ್ಲಿ ಸ್ನಾನ ಮಾಡೋದು ಒಳ್ಳೇದು, ಜೊತೆಗೆ ಕಾಫಿ ಕುಡಿಯೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಆಮೇಲೆ ಆರ್ಗಸಮ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ತುಂಬಾ 4+ ಏನ್ ಹೇಳ್ತೀವಲ್ವಾ, ಆ 4+ ನ ತುಂಬಾನೇ ಜಾಸ್ತಿ ಮಾಡಿ. ಅವಾಗ ಹೆಣ್ಮಕ್ಳಲ್ಲಿ ಒಂದು ಫ್ಲೂಯಿಡ್ ಸೆಕ್ರೇಷನ್ಸ್ ಆಗುತ್ತೆ. ನೀವು ಹೆಣ್ಣು ಮತ್ತೆ ಗಂಡು ತುಂಬಾನೇ ಇಂಟ್ರೆಸ್ಟ್ ಇಂದ ನೀವು ಸಂಭೋಗ ಮಾಡ್ಬೇಕಾಗತ್ತೆ. ರಿಜೆಕ್ಷನ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಆ ಆರ್ಗಸಮ್ ಕರೆಕ್ಟ್ ಆಗಿ ಆಗಲ್ಲ, ವಿತ್ ಫೀಲಿಂಗ್ ಇರ್ಲಿ. ಅವಾಗ ಅದೊಂದು ಫ್ಲೂಯಿಡ್ ಬರುತ್ತೆ. ಆ ಫ್ಲೂಯಿಡ್ ಇಂದನು ನಿಮ್ಗೆ ಆಲ್ಕಲೈನ್ ಮೀಡಿಯಾ ಬಂದ್ಬಿಟ್ಟು ಅಲ್ಲಿ ವೀರ್ಯಾಣುಗಳು ಕರೆಕ್ಟ್ ಆಗಿ ಹೊರಗಡೆ ಬರೋದಕ್ಕೆ ಅಥವಾ ಎಜಾಕ್ಯುಲೇಟ್ ಆಗೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಕೆಲವೊಂದು ಪೊಸಿಷನ್ಸ್ ಎಲ್ಲ ಇದೆ, ಅಂದ್ರೆ ಡಾಗಿ ಸ್ಟೈಲ್ ಮಾಡ್ಬೇಕಾ ಅಥವಾ ಅದನ್ನ ಮಿಷನರಿ ಪೊಸಿಷನ್ ಮಾಡ್ಬೇಕಾ, ಯಾವ ಪೊಸಿಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಗು ಆಗೋದಕ್ಕೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಖಂಡಿತವಾಗ್ಲೂ ನಿಮಗೆ ಬೇರೆ ಬೇರೆ ವಿಡಿಯೋ ಮುಖಾಂತರ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾವುದೇ ತರ ಗಾಬರಿ ಮಾಡ್ಕೊಳಕ್ ಹೋಗಬೇಡಿ. ಪ್ರಾಪರ್ ವೇ ಇಂದ ನೀವು ಇದ್ರಿ ಅಂದ್ರೆ ಖಂಡಿತವಾಗ್ಲೂ ನಿಮ್ ಮಗು ಆಗುತ್ತೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆ ಮುಖಾಂತರ ಮತ್ತೊಂದು ಡಿಸೀಸ್ ಅಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.